ವಾರ ಚೇಂಜ್ ಆಯ್ತು. ಚೇಂಜ್ ಆಗ್ತಾ ಇರುವಂತಹ ಸಿನಿಮಾ ಸುದ್ದಿಗಳ ಬಗ್ಗೆ ಕೂಡ ತಿಳ್ಕೊಬೇಕಲ್ವಾ? ಹಾಗಿದ್ರೆ ಬನ್ನಿ, ತಡ ಯಾಕೆ, ಈ ವಾರದ ವೀಕ್ಲಿ ರೌಂಡ್ ಆಫ್ ನಲ್ಲಿ ಏನೆಲ್ಲ ಸುದ್ದಿಗಳು ಇದೆ ಅಂತ ಒಂದೊಂದಾಗಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೌನ್ಸ್ಮೆಂಟ್ಸ್: ಪ್ರಶಾಂತ್ ವರ್ಮಾ ನಿರ್ದೇಶನದ ಹಾಗೂ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಜೈ ಹನುಮಾನ್ ಸಿನಿಮಾದ ಲಾಂಚ್ ಹಂಪಿಯ ಆಂಜನೇಯ ದೇವಸ್ಥಾನದಲ್ಲಿ ನಡೆದಿದೆ. ಅಂಜನಾದ್ರಿಯಲ್ಲಿ ಹನುಮಂತನ ಜನ್ಮಸ್ಥಳದಲ್ಲಿ ಸಿನಿಮಾದ ಚಿತ್ರೀಕರಣ ಪ್ರಾರಂಭ ಆಗುವಂತಹ ಕುರಿತಂತೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾಗೆ ರಿಷಬ್ ಶೆಟ್ಟಿ ಹೊಸ ಹೇರ್ ಸ್ಟೈಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹನುಮಂತನ ಅವತಾರದ ಫೋಟೋಸ್ ಅನ್ನ ನಾವೆಲ್ಲ ನೋಡೇ ಇದೀವಿ. ನೋಡೋಣ ಇದರ ಜೊತೆಗೆ ಬೇರೆ ಯಾವ ಶೇಡ್ ನಲ್ಲಿ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅಂತ. ಖಂಡಿತವಾಗ್ಲೂ ಈ ಸಿನಿಮಾ ಭಾರತೀಯ ಚಿತ್ರರಂಗದ ಈ ವರ್ಷದ ಅತ್ಯಂತ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿ ಕಾಣಿಸ್ಕೊಳುತ್ತೆ. ಇನ್ನೇನು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಒಂದು ತಿಂಗಳಿಗೂ ಕಡಿಮೆ ಸಮಯ ಇರುವ ಹಾಗೇನೆ ಸಿನಿಮಾದ ಕ್ಯಾರೆಕ್ಟರ್ ಗಳ ಪೋಸ್ಟರ್ ರಿವೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಲಾಗಿದೆ. ಮೊದಲು ಕೇವಲ ನಟಿಯರ ಪೋಸ್ಟರ್ ನ ಮಾತ್ರ ರಿಲೀಸ್ ಮಾಡಲಾಗಿತ್ತು. ಸುದೇವ್ ನಾಯರ್ ಅವರು ಕಾರ್ಮಡಿ ಪಾತ್ರದಲ್ಲಿ, ಬಾಲಿವುಡ್ ಮೂಲದ ಅಕ್ಷಯ್ ಓಬರಾಯ್ ಟೋನಿ ಪಾತ್ರದಲ್ಲಿ, ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭೆ ಆಗಿರುವಂತಹ ಬಾಲಾಜಿ ಮನೋಹರ್ ಅವರು ಬೀರಾ ಪಾತ್ರದಲ್ಲಿ ಹಾಗೂ ಡೆರೆಲ್ ಡಿಸಿಲ್ವಾ ಸ್ಯಾಲ್ವಡಾರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಅಧಿಕೃತ ಪೋಸ್ಟರ್ಸ್ ನ ಖುದ್ದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರೇ ರಿವೀಲ್ ಮಾಡಿದ್ದಾರೆ. ಪ್ರತಿಯೊಬ್ಬರ ಪಾತ್ರಗಳು ಸಾಕಷ್ಟು ಭರವಸೆ ಮೂಡಿಸುವಂತಹ ರೀತಿಯಲ್ಲಿದ್ದು, ಸಿನಿಮಾದ ಕ್ವಾಲಿಟಿಗೆ ತಕ್ಕಂಗೆ ಹಾಗೂ ಟೈಮ್ ಲೈನ್ ಗೆ ಪರ್ಫೆಕ್ಟ್ ಆಗಿರುವಂತಹ ರೀತಿಯಲ್ಲಿ ಪಾತ್ರಗಳನ್ನ ಡಿಸೈನ್ ಮಾಡಲಾಗಿದೆ ಅಂತ ಕಂಡು ಬರುತ್ತೆ. ಇನ್ನೇನು ಹೆಚ್ಚು ದಿನ ಬಾಕಿ ಇಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ಬುಕ್ ಮಾಡೋದು ಮಾತ್ರ ಸದ್ಯಕ್ಕೆ ಬಾಕಿ ಉಳಿದಿರೋದು. ಬಿಗ್ ಅಪ್ಡೇಟ್ಸ್: ಹತ್ತತ್ರ 4 ದಶಕ ಆದ್ಮೇಲೆ ಅನ್ಸುತ್ತೆ ಈ ಎರಡು ಲೆಜೆಂಡರಿ ಸೂಪರ್ ಸ್ಟಾರ್ ಗಳು ಒಂದೇ ಸಿನಿಮಾದಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇರೋದು. ಎಸ್, ನಾನ್ ಮಾತಾಡ್ತಾ ಇರೋದು ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಅವರ ಬಗ್ಗೆ. ಒಬ್ರು ಆಕ್ಟಿಂಗ್ ನಲ್ಲಿ ಬಾಸ್ ಆದ್ರೆ ಇನ್ನೊಬ್ರು ಸ್ಟೈಲ್ ಹಾಗೂ ಸ್ವಾಗ್ ನಲ್ಲಿ ಅಲ್ಟಿಮೇಟ್ ಸೂಪರ್ ಸ್ಟಾರ್. ಇಬ್ರು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದಾರೆ ಅಂತಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲವೇ ಅಲ್ಲ. ನೆಲ್ಸನ್ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದಾರಂತೆ ಹಾಗೂ ಅನಿರುದ್ಧ್ ರವಿಚಂದ್ರನ್ ಮ್ಯೂಸಿಕ್ ಸಿನಿಮಾದಲ್ಲಿ ಇರುತ್ತೆ. ಖಂಡಿತವಾಗ್ಲೂ ತಮಿಳು ಚಿತ್ರರಂಗದ ಪಾತ್ ಬ್ರೇಕಿಂಗ್ ಸಿನಿಮಾ ಆಗೋದ್ರಲ್ಲಿ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಸಾಕಷ್ಟು ಟೈಮ್ ಇಂದ ತಮಿಳು ಚಿತ್ರರಂಗ ಕಾಯ್ತಾ ಇರುವಂತಹ 1000 ಕೋಟಿ ಕಲೆಕ್ಷನ್ ನ ಮೈಲಿಗಲನ್ನ ಈ ಸಿನಿಮಾ ನೀಡ್ಲಿ ಅನ್ನೋದೇ ಅವರ ಆಶಯ. ನೋಡೋಣ, ಅನ್ಕೊಂಡಿರುವ ಹಾಗೇನೆ ನಿರೀಕ್ಷೆಗೆ ತಕ್ಕ ಹಾಗೆ ಸಿನಿಮಾ ಮೂಡ್ ಬರುತ್ತಾ ಅಂತ. ದುರಂಧರ್ 2 ಸಿನಿಮಾ ಅನ್ಕೊಂಡಂತಹ ರಿಲೀಸ್ ಡೇಟ್ಗೆ ತಕ್ಕಂತೆ ಯಾವುದೇ ಬದಲಾವಣೆ ಇಲ್ಲದೆ ರಿಲೀಸ್ ಆಗೋದು ಪಕ್ಕ ಆಗಿದೆ. ಸಿನಿಮಾಗೆ UA ರೇಟಿಂಗ್ ಸಿಕ್ಕಿದೆ. ಸಿನಿಮಾದ ಡ್ಯೂರೇಷನ್ 3 ಗಂಟೆ 28 ನಿಮಿಷ ಇದೆ ಎನ್ನುವಂತಹ ಅಪ್ಡೇಟ್ ಕೂಡ ಕೇಳಿ ಬರ್ತಿದೆ. ಸಿನಿಮಾದ ಇಷ್ಟೊಂದು ದೊಡ್ಡ ಮಟ್ಟದ ಡ್ಯೂರೇಷನ್ ನೋಡ್ತಾ ಇದ್ರೆ ಮತ್ತೊಂದು ಪಾರ್ಟ್ ಇದ್ರೂ ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ ಅಂತ ತುಂಬಾ ಜನ ಮಾತಾಡ್ತಿದ್ದಾರೆ. ಥಿಯೇಟ್ರಿಕಲ್ ರಿಲೀಸಸ್: ಇನ್ನು ಈ ವಾರ ಕನ್ನಡದಲ್ಲಿ ಥಿಯೇಟ್ರಿಕಲಿ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳನ್ನ ನೋಡೋದಾದ್ರೆ ಸತೀಶ್ ನೀನಾಸಂ ಅವರ ಪ್ಯಾನ್ ಇಂಡಿಯಾ ಸಿನಿಮಾ ದಿ ರೈಸ್ ಆಫ್ ಅಶೋಕ ರಿಲೀಸ್ ಆಗ್ತಿದೆ. ಹಾಗೆ ಧನ್ವೀರ್ ಅವರು ನಾಯಕನಾಗಿ ನಟಿಸಿರುವಂತಹ ಹಯಗ್ರೀವ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಸಿನಿಮಾ ಚೆನ್ನಾಗಿದ್ದಲ್ಲಿ ಮಿಸ್ ಮಾಡ್ದಂಗೆ ಥಿಯೇಟರ್ ಅಲ್ಲೇ ನೋಡಿ. ಎಕ್ಸ್ಟ್ರಾಸ್ ಅಂಡ್ ಬಜ್: ಇನ್ನು ಎಲ್ಲಿ ನೋಡಿದ್ರು ಕೂಡ ಕೇಳಿ ಬರ್ತಾ ಇರುವಂತಹ ಸುದ್ದಿ ಏನಪ್ಪಾ ಅಂದ್ರೆ, ಒಂದ್ ಕಡೆ ಟಾಕ್ಸಿಕ್, ಇನ್ನೊಂದ್ ಕಡೆ ದುರಂಧರ್ 2. ಈ ಸಿನಿಮಾಗಳ ಕಂಪ್ಯಾರಿಸನ್ ಹಾಗೂ ಸಪರೇಟ್ ಅಚೀವ್ಮೆಂಟ್ ಗಳ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೇಳಿ ಬರ್ತಾ ಇದ್ವು. ಅವುಗಳ ಮೇಲೆ ಒಂದು ಕಣ್ಣು ಹಾಯಿಸ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಎರಡು ಸಿನಿಮಾಗಳ ಮ್ಯೂಸಿಕ್ ರೈಟ್ಸ್ ಬಗ್ಗೆ ಮಾತಾಡೋದಾದ್ರೆ, ದುರಂಧರ್ 2 ಸಿನಿಮಾದ ಮ್ಯೂಸಿಕ್ ರೈಟ್ಸ್ ನ ಟಿ ಸೀರೀಸ್ ಭರ್ಜರಿ 27 ಕೋಟಿ ರೂಪಾಯಿಗಳಿಗೆ ಖರೀದಿ ಮಾಡಿದೆ. ಇನ್ನೊಂದ್ ಕಡೆ ನಮ್ಮ ಕನ್ನಡದ ಹೆಮ್ಮೆಯ ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ರೈಟ್ಸ್ ನ ಜಿ ಮ್ಯೂಸಿಕ್ ಕಂಪನಿ ರೆಕಾರ್ಡ್ ಬ್ರೇಕಿಂಗ್ 42 ಕೋಟಿ ರೂಪಾಯಿಗಳಿಗೆ ಖರೀದಿ ಮಾಡಿದೆ ಎನ್ನುವಂತಹ ಸುದ್ದಿ ಸಿಕ್ಕಿದ್ದು. ಇಲ್ಲಿ ಕೂಡ ಟಾಕ್ಸಿಕ್ ಸಿನಿಮಾ 15 ಕೋಟಿ ರೂಪಾಯಿಗಳ ಹೈಯರ್ ವ್ಯಾಲ್ಯೂ ಹೊಂದಿದೆ. ಹೀಗಾಗಿ ಮ್ಯೂಸಿಕ್ ಮಾರ್ಕೆಟ್ ನಲ್ಲಿ ಈಗಾಗಲೇ ಟಾಕ್ಸಿಕ್ ಸಿನಿಮಾ ಮೇಲುಗೈ ಸಾಧಿಸಿದೆ ಅಂತ ಹೇಳ್ಬೋದು. ಇದ್ರ ಹಿಂದೆ ರವಿ ಬಸ್ರೂರ್ ಅವರ ಮ್ಯಾಜಿಕ್ ಇದೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಇನ್ನು ಇಂಡಿಯಾದಲ್ಲಿ ಯಾವ ಸಿನಿಮಾ ಎಷ್ಟು ಸ್ಕ್ರೀನ್ ಗಳಲ್ಲಿ ರಿಲೀಸ್ ಅನ್ನುವಂತಹ ವಿಚಾರದಲ್ಲಿ ಕೂಡ ಟಾಕ್ಸಿಕ್ ಮೇಲುಗೈ ಸಾಧಿಸಿದೆ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ದುರಂಧರ್ ಸಿನಿಮಾ ರಿಲೀಸ್ ಆಗಿ ಬಿಗ್ ಸಕ್ಸಸ್ ಕಂಡಂತಹ ಸಿನಿಮಾ. ನೆಟ್ಫ್ಲಿಕ್ಸ್ ನಲ್ಲಿ ಕೂಡ ನಂಬರ್ 1 ಟ್ರೆಂಡಿಂಗ್ ನಲ್ಲಿ ಇದ್ದಂತಹ ಸಿನಿಮಾ ಕೆಲವೇ ವಾರಗಳಲ್ಲಿ ಸಿನಿಮಾ ಸೀಕ್ವೆಲ್ ರೂಪದಲ್ಲಿ ರಿಲೀಸ್ಗೆ ರೆಡಿ ಆಗಿದೆ. ಹಾಗಿದ್ರೂ ಕೂಡ ದುರಂಧರ್ 2 ಭಾರತದಾದ್ಯಂತ 4300 ಸ್ಕ್ರೀನ್ ಗಳಲ್ಲಿ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಟಾಕ್ಸಿಕ್ ಸಿನಿಮಾ 5500 ಸ್ಕ್ರೀನ್ ಗಳಲ್ಲಿ ರಿಲೀಸ್ ಆಗ್ತಾ ಇದೆಯಂತೆ. ಇನ್ನು ದುರಂಧರ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾ ಬಾಕ್ಸ್ ಆಫೀಸ್ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಫಸ್ಟ್ ಡೇ ಇಂಡಿಯಾದಲ್ಲಿ 80 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಿದೆ. ಮತ್ತೊಂದು ಕಡೆ ಟಾಕ್ಸಿಕ್ ಸಿನಿಮಾ ಓಪನಿಂಗ್ ಡೇ ಇಂಡಿಯಾದಲ್ಲಿ 200 ರಿಂದ 250 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡುವಂತಹ ಚಾನ್ಸು ಹೆಚ್ಚಾಗಿದೆ ಅನ್ನುವಂತಹ ಅಭಿಪ್ರಾಯ ಕೂಡ ಕೇಳಿ ಬರ್ತಿದೆ. ಇದರಲ್ಲಿ ಕೂಡ ಟಾಕ್ಸಿಕ್ ಮುನ್ನಡೆ ಕಾಯ್ಕೊಂಡಿದೆ ಅಂತ ಹೇಳ್ಬೋದು. ನೋಡೋಣ, ಪಂಡಿತರ ಲೆಕ್ಕಾಚಾರ ನಿಜ ಆದ್ರೆ ಒಳ್ಳೆದೆ.
ಇನ್ನು ಪರ್ಟಿಕ್ಯುಲರ್ ಆಗಿ ಟಾಕ್ಸಿಕ್ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಗಳ ಬಗ್ಗೆ ಮಾತಾಡೋದಾದ್ರೆ ಕರ್ನಾಟಕದಲ್ಲಿ ಖುದ್ದಾಗಿ KVN ಪ್ರೊಡಕ್ಷನ್ ಸಂಸ್ಥೆಯೇ ಸಿನಿಮಾನ ರಿಲೀಸ್ ಮಾಡ್ತಾ ಇದೆ. ತೆಲುಗು ರಾಜ್ಯಗಳಲ್ಲಿ ದಿಲ್ ರಾಜು ಸಿನಿಮಾದ ಬಿಡುಗಡೆ ಹಕ್ಕನ್ನ ಖರೀದಿ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ KVN ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನ ಯೂಸ್ ಮಾಡ್ಕೊಳ್ತಾ ಇದೆ. ಕೇರಳದಲ್ಲಿ ಇಫೋರ್ ಎಂಟರ್ಟೈನ್ಮೆಂಟ್ ಹಾಗೂ ಉತ್ತರ ಭಾರತದಲ್ಲಿ ಅನಿಲ್ ತದಾನಿ ಒಡೆತನದ AA ಎಂಟರ್ಟೈನ್ಮೆಂಟ್ ಸಿನಿಮಾನ ರಿಲೀಸ್ ಮಾಡ್ತಾ ಇದೆ. ವಿದೇಶದಲ್ಲಿ ಸಿನಿಮಾ ರಿಲೀಸ್ ಹಕ್ಕನ್ನ ಫಾರ್ಸ್ ಫಿಲ್ಮ್ಸ್ ಪಡ್ಕೊಂಡಿದೆ. ಇನ್ನು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಿರುವಂತಹ ಮ್ಯೂಸಿಕ್ ವಿಚಾರದಲ್ಲಿ ಕೂಡ ನಾವು ಇಲ್ಲಿ ವೆರೈಟಿಯನ್ನ ಕಾಣಬಹುದಾಗಿದೆ. ಸಂಪೂರ್ಣವಾಗಿ ಖುದ್ದಾಗಿ ರವಿ ಬಸ್ರೂರ್ ಅವರೇ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇಲ್ಲ. ಇಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಹೆಸರುಗಳು ಕೇಳಿ ಬರ್ತಾ ಇವೆ. ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೂ ಒಂದು ಸಾಂಗ್ ನ ರವಿ ಬಸ್ರೂರ್ ಅವರು ಕಂಪೋಸ್ ಮಾಡ್ತಾ ಇದ್ದಾರೆ. ವಿಶಾಲ್ ಮಿಶ್ರಾ 4 ಸಾಂಗ್ ಗಳನ್ನ ಕಂಪೋಸ್ ಮಾಡ್ತಾ ಇದ್ದಾರೆ. ತನಿಷ್ ಬಾಗ್ಚಿ ಒಂದು ಸಾಂಗ್ ನ ಅರ್ಸಲಾನ್ ನಿಜಾಮಿ ಹಾಗೂ ಫಹೀಮ್ ಅಬ್ದುಲ್ ಅವರ ಜೊತೆಗೆ ಕೋ ಕಂಪೋಸ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ಆಲ್ಬಮ್ ಈ ವರ್ಷದ ಚಾರ್ಟ್ ಬಸ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ಪ್ರತಿಯೊಬ್ಬರ ಅಭಿಪ್ರಾಯ. ಕಾದ್ ನೋಡೋಣ. ಇದರ ಜೊತೆಗೆ ಮತ್ತೊಂದು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಓಡಾಡ್ತಾ ಇದೆ ಅಂತಂದ್ರೆ ರಿಯಲ್ ಆಗಿ ಕೂಡ ಇದ್ರ ಬಗ್ಗೆ ಮಾತುಕತೆ ನಡೆದಿದೆ ಅಂತಾನೆ ಅರ್ಥ. ಅದೇನಪ್ಪಾ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಪ್ರಶಾಂತ್ ನೀಲ್ ಮತ್ತೊಮ್ಮೆ ಒಂದಾಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ. ಸದ್ಯಕ್ಕೆ ರಾಕಿಂಗ್ ಸ್ಟಾರ್ ಯಶ್ ರಾಮಾಯಣ ಹಾಗೂ ಟಾಕ್ಸಿಕ್ ಸಿನಿಮಾದ ಕೆಲಸದಲ್ಲಿ ಬಿಸಿ ಇದ್ದಾರೆ. ಇನ್ನೊಂದು ಕಡೆ ಪ್ರಶಾಂತ್ ನೀಲ್ ಡ್ರ್ಯಾಗನ್ ಸಿನಿಮಾದ ಕೆಲಸದಲ್ಲಿ ಬಿಸಿ ಇದ್ದಾರೆ. ಆದ್ರೆ ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಇವರಿಬ್ರು ಮತ್ತೊಂದು ಸಿನಿಮಾಗೆ ಈಗಾಗಲೇ ಮಾತುಕತೆ ನಡೆಸಿ ಕೊಲಾಬರೇಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಇದು KGF ಚಾಪ್ಟರ್ 3ನ ಇಲ್ಲ ಬೇರೆ ಯಾವ್ದಾದ್ರು ಸಿನಿಮಾನ ಅನ್ನೋದು ಸದ್ಯಕ್ಕೆ ಹೊರಬರದೇ ಇರುವಂತಹ ಮಾಹಿತಿ. ನನ್ನ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇವರಿಬ್ರು ಮತ್ತೆ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು KGF ಚಾಪ್ಟರ್ 3 ಅಲ್ಲದೆ ಬೇರೆ ಯಾವುದೇ ಸಿನಿಮಾ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಊಹೆ. ನೋಡೋಣ, ಜಸ್ಟ್ ಇದು ಗಾಳಿ ಸುದ್ದಿ ಆಗಿ ಉಳ್ಕೊಳುತ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಇದಕ್ಕೆ ಉತ್ತರ ಸಿಗುತ್ತಾ ಅಂತ ಕಾದ್ ನೋಡೋಣ. ಟಾಕ್ಸಿಕ್ ವಿಚಾರಕ್ಕೆ ಬರೋದಾದ್ರೆ ರಾಕಿಂಗ್ ಸ್ಟಾರ್ ಯಶ್ 50 ಕೋಟಿ ರೂಪಾಯಿ ಸಂಭಾವನೆಯ ಜೊತೆಗೆ 60% ಪ್ರಾಫಿಟ್ ಶೇರಿಂಗ್ ಕೂಡ ಪಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ. ಆದ್ರೆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತ ಅಂದ್ರೆ ಖಂಡಿತವಾಗ್ಲೂ ರಾಕಿಂಗ್ ಸ್ಟಾರ್ ಯಶ್ ಇದಕ್ಕೆ ಡಿಸರ್ವಿಂಗ್ ಅಂತಾನೆ ಹೇಳ್ಬೋದು. ರಾಮಾಯಣ ಸಿನಿಮಾದಲ್ಲಿ ಕೂಡ ಬಹುತೇಕ ಇದೇ ರೀತಿಯ ಫಾರ್ಮುಲಾನ ಅವರು ಫಾಲೋ ಮಾಡಬಹುದು ಅನ್ನೋದು ಕೂಡ ಈಗಾಗಲೇ ಇಂಡಸ್ಟ್ರಿಯಿಂದ ಕೇಳಿ ಬರ್ತಿರುವಂತಹ ಟಾಕ್. ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಉಳಗನಾಯಕನ್ ಕಮಲ್ ಹಾಸನ್ ಕಲ್ಕಿ 2ಗಾಗಿ ತಮ್ಮ ಭಾಗದ ಶೂಟಿಂಗ್ ಅನ್ನ ಸ್ಟಾರ್ಟ್ ಮಾಡಿದಾರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಗೂ ನಾಗಶ್ವಿನ್ ಜೊತೆಗಿರುವಂತಹ ಲೀಕ್ ಆಗಿರುವಂತಹ ಫೋಟೋಗಳು ಕೂಡ ವೈರಲ್ ಆಗ್ತಿವೆ. ಸದ್ಯಕ್ಕೆ ಈ ಫೋಟೋಗಳು ವೈರಲ್ ಆಗ್ತಿರೋದಕ್ಕೆ ಸಿನಿಮಾದ ಮೇಲಿರುವಂತಹ ನಿರೀಕ್ಷೆ ಹೆಚ್ಚಾಗಿರೋದು ಕೂಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಕರೆಕ್ಟ್ ಆಗಿ ವರ್ಕೌಟ್ ಆದ್ರೆ ದಂಗಲ್ ರೆಕಾರ್ಡ್ ಕಲೆಕ್ಷನ್ ನ ಬ್ರೇಕ್ ಮಾಡೋದು ಫಿಕ್ಸ್ ಅಂತ ಕೂಡ ಟಾಕ್ಸ್ ಸ್ಟಾರ್ಟ್ ಆಗಿದೆ. ಇನ್ನು ಕೊನೆಯದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಭಾಸ್ ನಾಯಕನಾಗಿ ಕಾಣಿಸ್ಕೊಳ್ತಾ ಇರುವಂತಹ ಹಾಗೂ ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದ ಬಹು ನಿರೀಕ್ಷಿತ ಸ್ಪಿರಿಟ್ ಸಿನಿಮಾದ ವಿಲನ್ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಆನ್ಲೈನ್ ನಲ್ಲಿ ಕೇಳಿ ಬರ್ತಿದೆ. ಅಧಿಕೃತವಾಗಿ ಈ ವಿಚಾರದ ಬಗ್ಗೆ ಯಾವುದೇ ಮಾಹಿತಿ ಕೂಡ ಕೇಳಿ ಬಂದಿಲ್ಲ. ಆದ್ರೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟಿಗೆ ಸುದ್ದಿ ಕೇಳಿ ಬರ್ತಾ ಇದೆ ಅಂದ್ರೆ ಅದು ಡಾಲ್ ಮೇ ಕುಚ್ ಕಾಲ ಜರೂರ್ ಹೇ ಅಂತಾರಲ್ಲ ಆ ತರ ಅಂತ ಅನ್ಸುತ್ತೆ. ಅದೇನಪ್ಪಾ ಅಂದ್ರೆ ಕೊರಿಯನ್ ಆಕ್ಟರ್ ಡಾನ್ ಲೀ ಅವರ ಬದಲಿಗೆ ವಿವೇಕ್ ಓಬರಾಯ್ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು. ಖಂಡಿತವಾಗ್ಲೂ ಇಬ್ಬರಲ್ಲಿ ಯಾರು ಮಾಡಿದ್ರು ಕೂಡ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟೆ ಕೊಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅಧಿಕೃತವಾಗಿ ಯಾರು ಮಾಡ್ತಾ ಇದ್ದಾರೆ ಅನ್ನೋದೇ ಈಗ ಇರುವಂತಹ ಕನ್ಫ್ಯೂಷನ್. ಲೆಟ್ಸ್ ವೇಟ್. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ಸುದ್ದಿಗಳು. ಮುಂದಿನ ವಾರದ ಸಿನಿಮಾ ಸುದ್ದಿಗಳ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.